ಅಕ್ರಮ ವಲಸಿಗರು ಈ ನಾಡಿಗೆ ಬಂದು ಇಲ್ಲಿ ಆಧಾರ್ ಕಾರ್ಡು ಇನ್ನಿತರ ದಾಖಲೆಗಳನ್ನ ಮಾಡಿಸ್ಕೊಂಡು ಸರ್ಕಾರಿ ಜಾಗದಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡು ದಾಸ್ತಾನದಲ್ಲಿ ರಾಜಾರೋಷವಾಗಿ ವಾಸ ಮಾಡ್ತಕ್ಕಂತಹ ಸಂದರ್ಭವನ್ನು ಗಮನಿಸಿದಂಥ ಸರ್ಕಾರ ಅವರಿಗೆ ಹಲವಾರು ಬಾರಿ ನೋಟಿಸ್ಗಳು ಕೊಟ್ಟರು. ಅವರು ಮನೆಯನ್ನು ಖಾಲಿ ಮಾಡ್ದಲೇ ಇದು ನಮ್ಮದೇ ಜಾಗ ಅನ್ನೋ ರೀತಿ ವರ್ತಿಸ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಕಠಿಣವಾದ ನಿಲುವನ್ನು ತೆಗೆದುಕೊಂಡು ನೂರಾರು ಮನೆಗಳನ್ನ ಅಲ್ಲಿರ್ತಕ್ಕಂಥ ಮನೆಗಳನ್ನ ಸಂಪೂರ್ಣ ಧ್ವಂಸ ಮಾಡಿ ಈ ಸರ್ಕಾರಿ ಜಾಗವನ್ನು ಉಳಿಸೋದ್ರಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತು ಅಂತ ನಾವೆಲ್ಲ ಭಾವಿಸಿದ್ವಿ. ಆದರೆ ನಮ್ಮ ನಾಡಿಗೆ ವಲಸೆ ಬಂದು ಅಕ್ರಮವಾಗಿ ದಾಖಲೆಗಳನ್ನ ನಿರ್ಮಾಣ ಮಾಡಿಕೊಂಡು ಆಧಾರ್ ಕಾರ್ಡ್ಗಳನ್ನ ಪಡ್ಕೊಂಡು ಇಲ್ಲಿನ ಸರ್ಕಾರಿ ಜಾಗದಲ್ಲಿ ಭೂಗಳ್ಳರು ರೀತಿಯಲ್ಲಿ ವರ್ತಿಸ್ತಕ್ಕಂಥ ಇವ್ರನ್ನ ಕಾಪಾಡೋದಕ್ಕೆ ಕರ್ನಾಟಕದ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರಲ್ಲ ಕೇರಳ ಸರ್ಕಾರ ಮತ್ತು ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಹೈಕಮಾಂಡ್ ಎಲ್ಲರೂ ದೊಡ್ಡ ಮಟ್ಟದಲ್ಲಿ ರಕ್ಷಣೆ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿದಾಗ ಕ್ಷಣಾರ್ಧದಲ್ಲಿ ಸರ್ಕಾರ ಅವ್ರಿಗೆ ತಲೆಬಾಗ್ಬಿಡ್ತಲ್ಲ. ಈ ಒಂದು ಸರ್ಕಾರಿ ಭೂಗಳ್ಳರನ್ನ ಕಾಪಾಡೋದಕ್ಕೆ ಅವ್ರಿಗೆ ಉಚಿತವಾಗಿ ಮನೆಗಳು ಕೊಡ್ತೀವಿ ಅನ್ನೋ ನಿರ್ಧಾರ ತಗೊಂತು. ಯಾಕೆ ಕನ್ನಡದ ಹೆಸರಲ್ಲಿ ಆಡಳಿತ ಹಿಡಿದಂಥ ಸರ್ಕಾರ ಕನ್ನಡಿಗರ ಉದ್ಯೋಗನ ಘೋಷಣೆ ಮಾಡಿ 24 ಗಂಟೆ ಒಳಗಡೆ 80% ಅಂತಕ್ಕಂಥ ಮೀಸಲಾತಿ ಕನ್ನಡಿಗರಿಗೆ ಮೀಸಲು ಇರ್ತಕ್ಕಂಥ ಖಾಸಗಿ ಸಂಸ್ಥೆಗಳ ಉದ್ಯೋಗದ ನಿಯಮವನ್ನು ಕಿತ್ತಾಕೋದ್ರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ಆಗಲೇ ನೀವು ಕನ್ನಡದ ಪರವಾಗಿ ಎಷ್ಟು ಮಟ್ಟಿಗಿದ್ದೀರಾ? ಕನ್ನಡ ಹೋರಾಟಗಾರರ ಮೇಲಿರೋ ಪ್ರಕರಣವನ್ನು 4-5 ಬಾರಿ ಪುನರುತ್ಥಿಸಿದ್ದೀರಾ. ಹಿಂಪಡಿತೀವಿ ಅಂತ. ಎಲ್ಲಿ ಹಿಂಪಡಿತಿದ್ದೀರಾ? ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮೇಲಿರೋ ಪ್ರಕರಣವನ್ನು ಹಿಂಪಡೆದಿದ್ದೀರಾ ಕನ್ನಡ ಹೋರಾಟಗಾರರ ಮೇಲೆ. ಯಾಕಂದರೆ ನಿಮ್ಮ ಸರ್ಕಾರ ಬಂದಿದ್ದು ಕನ್ನಡ ಹೋರಾಟಗಾರರ ಶಕ್ತಿಯಿಂದ ನಾನು ಮರೆತುಬಿಟ್ಟಿದ್ದೀರ. ಒಂದು ಕಡೆ ಉದ್ಯೋಗದಲ್ಲಿ ಮೋಸ ಮಾಡಿದ್ರಿ, ಕನ್ನಡ ಹೋರಾಟಗಾರರ ಮೇಲಿನ ಪ್ರಕರಣವನ್ನು ಹಿಂಪಡೆಯೋದ್ರಲ್ಲಿ ಮೋಸ ಮಾಡಿದ್ರಿ. 4 ಸರಿ ಸುಮ್ಮನೆ ಕಾಟಾಚಾರಕ್ಕೆ ಉಚ್ಚರಿಸ್ತೀರಾ. ಹಾಗೆ ದ್ವಿಭಾಷಾ ಸೂತ್ರವನ್ನು ನಾನು ದ್ವಿಭಾಷಾ ಸೂತ್ರದ ಪರ, ನಾನು ದ್ವಿಭಾಷಾ ಸೂತ್ರ ಎಷ್ಟು ಸರಿ ಹೇಳ್ತೀರಿ? ಕಾರ್ಯರೂಪಕ್ಕೆ ತರಕ್ಕೆ ಎಷ್ಟು ಮಾನ್ಯ ಮುಖ್ಯಮಂತ್ರಿಗಳೇ, ಕನ್ನಡ ರಾಮಾಯಣ ಅಂತ ಸುಮ್ಮನೆ ಹೇಳಿಸ್ಕೊಂಡ್ರೆ ಪ್ರಯೋಜನ ಇಲ್ಲ. ಕನ್ನಡಕ್ಕೆ ಏನಾದರೂ ಮಾಡಬೇಕು. ನೀವು ಎಷ್ಟು ಸರಿ ಹೇಳಿದ್ರಿ ನೀವು ದ್ವಿಭಾಷಾ ಸೂತ್ರವನ್ನು? ಸಾಮರ್ಥ್ಯ ಇಲ್ವಾ ನಿಮಗೆ? ಅಸೆಂಬ್ಲಿಲಿಟ್ಟು ಅದನ್ನು ಇದು ಮಾಡಿ ಕನ್ನಡ ದ್ವಿಭಾಷಾ ಸೂತ್ರವನ್ನು ಜಾರಿಗೆ ತಗ. ಇನ್ಯಾವ ಕನ್ನಡದ ಕೆಲಸ ಮಾಡ್ತೀರ ನೀವು? ಅಕ್ರಮ ವಲಸಿಗಳು, ಪರಭಾಷಿಕರು ಈ ರಾಜ್ಯದ ನೆಲೆಗೆ ಬಂದು ಸರ್ಕಾರಿ ಭೂಮಿನ ಕಬಳಿಸಿ ಮಾಡಿದವ್ರಿಗೆ 24 ಗಂಟೆಯಲ್ಲಿ ಅವ್ರಿಗೆ ಮನೆ ಕೊಡ್ತೀವಿ ಅಂತ ತೀರ್ಮಾನ ತಗೋತಾರೆ. ಎಷ್ಟು ನಿಮ್ಮ ಕನ್ನಡದ ಬದ್ಧತೆ? ಯಾಕೆ ಉತ್ತರ ಕರ್ನಾಟಕದ ಮಂದಿ ಗುಳೆ ಹೊತ್ಕೊಂಡು ಇಲ್ಲಿ ಬರ್ತಾರಲ್ಲ, ಅವ್ರಿಗೊಂದು 15-20 ಜಾಗ ಕೊಡ್ತೀರೇನ್ರಿ ನೀವು ಅವ್ರಿಗೆ? ನಮ್ಮ ಜನ, ನಮ್ಮ ಉತ್ತರ ಕರ್ನಾಟಕದವರು ಕನ್ನಡಿಗರು, ವೀರ ಕನ್ನಡಿಗರು ಅವ್ರು ಬೆಂಗಳೂರಿಗೆ ವಾಸಕ್ಕೆ ಬರ್ತಿದ್ದಾರೆ. ಸರ್ಕಾರಿ ಭೂಮಿನೆಲ್ಲ ದೊಡ್ಡ ದೊಡ್ಡ ಸಂಸ್ಥೆ ಕೊಟ್ಬಿಟ್ರಿ. ಇನ್ಫೋಸಿಸ್ ನಾರಾಯಣಮೂರ್ತಿ ಅವರು 250 ಕೋಟಿಗೆ ಮಾರ್ಕೊಂಡಿರೋ ಜಾಗ ಅಂತ ಕೇಳಿದ್ವಿ. ಅಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇಲ್ಲ. ಈ ರೀತಿ ಲಾಬಿಗಳು ಮಾಡ್ತೀರಾ ಹಣಕ್ಕೋಸ್ಕರ ನೀವು. ಇನ್ನೇನು ಕನ್ನಡದ ಪರ? ಇದೇ ರೀತಿ ಮುಂದುವರೆದ್ರೆ ನಿಮ್ಮ ಸರ್ಕಾರ ನಮಗೆ ಬೇಕಾ? ಕನ್ನಡಿಗರ ಸರ್ಕಾರ ಅಂತ ನೀವು ಹೇಳಿಸ್ಕೊಳಕ್ಕೆ ಲಾಯಕ್ಕ? ಮೇಕೆದಾಟು ನಮ್ಮ ಹಕ್ಕು, ಕನ್ನಡಿಗರ ಹಕ್ಕು ಏನರೇ ನಾಟಕ, ಬೃಹನ್ನಳೆ ನಾಟಕ ಮಾಡಿದ್ರಲ್ಲ. ಮೇಕೆದಾಟು ಏನಾದರೂ ಕಿಂಚಿತ್ತು ನಿಮ್ಮಲ್ಲಿ ಕಾಳಜಿ ತೋರಿಸ್ತಾ ಇದ್ದೀರಾ? ಎಲ್ಲ ಕನ್ನಡಿಗರ ಉದ್ಯೋಗ ಇದು ಶಿಕ್ಷಣದಲ್ಲಿ ಅಧಿಕೃತವಾಗಿ ಕನ್ನಡವನ್ನು ಮಾಡ್ತೀವಿ ಅನ್ನೋ ನಿರ್ಧಾರವನ್ನು ತೋರಿಸೋ ಇಚ್ಛಾಶಕ್ತಿ ಇದೆಯಾ ನಿಮ್ಮಲ್ಲಿ? ಪ್ರಾಥಮಿಕ ಶಿಕ್ಷಣ ಕನ್ನಡದಲ್ಲಿ ಆಗಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇದೆಯಾ? ಯಾವುದೋ ನಿಮ್ಮಲ್ಲಿ ನಾಡಿಗಾಗಲಿ, ನುಡಿಗಾಗಲಿ, ನೆಲಕ್ಕಾಗಲಿ, ಜಲಕ್ಕಾಗಲಿ ನಿಮ್ಮಲ್ಲಿ ಆ ಬದ್ಧತೆಯೇ ಇಲ್ಲ. ಹೈಕಮಾಂಡ್ನ ಗುಲಾಮರು. ಕೇರಳ ಸರ್ಕಾರ ಪಿಣರಾಯಿ ಒಂದು ಹೇಳಿಕೆಗೆ ಅಲ್ಲಾಡೋಗ್ಬಿಟ್ರಲ್ರಿ. ಇಲ್ಲಿ ಪಾಕಿಸ್ತಾನದ ಸದ್ದು ಸಹ ಬಂತು. ಬೇಕಾ? ನಮ್ಮನ್ನು ಕರ್ನಾಟಕ ಸರ್ಕಾರದಲ್ಲಿ ಕನ್ನಡ ದೇಶ ನಮ್ಮದು. ಈ ದೇಶದ ಅಸ್ಮಿತೆಗೆ ಕನ್ನಡದ ಮುಖ್ಯಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಗಳಾಗಿ ನಿಮ್ಮ ಬದ್ಧತೆ ಏನು? ಸ್ವಚ್ಛವಾಗಿ ಹೇಳೋಕ್ಕಾಗತ್ತಾ? ಸ್ಪಷ್ಟವಾಗಿ ಹೇಳೋಕ್ಕಾಗತ್ತಾ ನಿಮಗೆ? ನೆಲೆ ಇಲ್ದಂಗೆ ಆಗ್ತೀರಾ ಈ ನಾಡಿನಲ್ಲಿ. ಇದ್ರ ಜೊತೆಗೆ ಇನ್ನು ಕೆಲವು ಬೃಹಸ್ಪತಿಗಳಿದ್ದಾರೆ. ಏನೇ ಮಾಡ್ತಿದ್ದೀರಾ ಕನ್ನಡ ಹೋರಾಟಗಾರರು? ಏನು ಸಂಬಳ ಕೊಟ್ಟು ಇಟ್ಕೊಂಡಿದ್ದೀರೇನ್ರೋ ನೀವು ಕನ್ನಡಿಗರಲ್ವೇನ್ರೋ? ನಿಮಗೆ ಕೇಳೋಕ್ಕೆ ಯೋಗ್ಯತೆ ಇಲ್ವಾ?
ಇವತ್ತಿಗೂ ಈ ನಾಡಿನಲ್ಲಿ ಏನಾದರೂ ನೆಲ ಜಲ ಭಾಷೆ ಸಂಸ್ಕೃತಿ ಬಗ್ಗೆ ಒಂದಷ್ಟು ಏನಾದರೂ ಕೆಲಸ ಆಗಿದೆ ಅದು ಕನ್ನಡ ಪರ ಹೋರಾಟಗಾರರು. ನಿಮ್ಮ ಯೋಗ್ಯತೆಗೆ ಸೂಟ್ ಕೇಸ್ ಬಂತು, ಅದು ನಿಮ್ಗೆ ತಾಕತ್ತಿದ್ರೆ ಯಾವ ಬಡ್ಡಿ ಮಗ ಕನ್ನಡದ ಹೆಸರು ಸೂಟ್ ಕೇಸ್ ತೊಗೊಂಡು ಅವನ ಹೆಸರು ನೇರವಾಗಿ ಹೇಳಿ. ಕನ್ನಡ ಹೋರಾಟಗಾರರು ಎಲ್ರಿಗೂ ಹೇಳ್ಬಿಡ್ತೀರ ನೀವು. ತೊಗೊಂಡು ನಿಮ್ಗಿದ್ರೆ ಗೊತ್ತಿದ್ರೆ ಹೇಳ್ರಿ ನೀವು. ಈ ನಾಡಿನ ಅಸ್ಮಿತೆ ಕನ್ನಡ ಹೋರಾಟಗಾರರ ಕೊಡುಗೆನ ಯಾವನೂ ಕೊಡೋಕ್ಕಾಗಲ್ಲ, ಯಾರೂ ಮಾಡೋಕ್ಕಾಗಲ್ಲ. ಎಲ್ಲೋ ಕೂತ್ಕೊಂಡು ಏನು ಮಾಡ್ತಿದ್ದಾರೆ ಈ ಹೋರಾಟಗಾರರು, ಎಲ್ಲರಿಗೂ ಕೂತಿದೆ. ನಮಗೆ ಪಗಾರ ಕೊಡ್ತೀರ ತಿಂಗಳು ನಮಗೆ. ನಿಮ್ಮ ಯೋಗ್ಯತೆಗೆ ರೋಲ್ ಕಾಲ್ ಮಾಡೋದು ಇನ್ನು ಮಾಡೋದು ದಾಖಲೆ ಇರೋ ಬಿಡ್ರೋ. ಹೋರಾಟಗಾರನ ತುಚ್ಛವಾಗಿ ಮಾತಾಡೋದು ಬಿಡ್ರಿ ಫಸ್ಟು. ಕನ್ನಡ ಹೋರಾಟಗಾರರು ಇರಲಿಲ್ಲ ಅಂದರೆ ಇಷ್ಟೊತ್ತು ಕನ್ನಡದ ಕಥೆ ಏನೋ ಆಗ್ಬಿಟ್ಟಿರೋದು. ವಾಟಾಳಾಗಿರೋದಂಥ ಹಿರಿಯರು ಅವತ್ತೊಂದು ಗಟ್ಟಿ ಧ್ವನಿಯಲ್ಲಿ ಕನ್ನಡದ ಅಸ್ಮಿತೆಗೆ ಹೋರಾಡಲಿಲ್ಲ ಅಂದರೆ ಬೆಂಗಳೂರು ಇಷ್ಟೊತ್ತು ಕಳ್ಕೊಂಬಿಡ್ತಿದ್ವಿ. ಅವರ ಸಾಧನೆಗಳು ಗೊತ್ತಿದ್ದ ನಿಮಗೆ, ಏಕ್ದಮ್ ಟೀಕೆ ಮಾಡಿಬಿಡ್ತೀರಲ್ಲ. ನೀವೆಲ್ಲ ಹೊಟ್ಟೆಗೆ ಏನಾದರೂ ನಿಜವಲ್ಲ ಅನ್ನನೇ ತಿಂತೀರಾ? ಯಾವತ್ತಾದ್ರೂ ಬೀದಿಗಿಳಿದು ನಾಡಿಗೆ ಹೋರಾಟ ಮಾಡಿದ್ದೀರಾ? ಯಾವತ್ತಾದ್ರೂ ಒಂದು ಪ್ರಕರಣದ ಕೇಸ್ ಹಾಕಿಸ್ಕೊಂಡಿದ್ದೀರಾ? ಎಲ್ಲಪ್ಪ ಹೋಗ್ಬಿಡ್ರಿ ಕನ್ನಡದ ಹೋರಾಟಗಾರರು. ಯಾಕೆ ನಮ್ಮೊಬ್ಬರಿಗೆ ಕಾಳಜಿ ಅಲ್ಲ? ನೀನು ಈ ನಾಡಿನಲ್ಲಿ ಅನ್ನ ತಿಂದಿಲ್ವಾ? ಈ ನಾಡಿನಲ್ಲಿ ಬದುಕಿಲ್ವಾ? ಈ ಥರ ಟೀಕೆ ಮಾಡೋ ಬಡ್ಡಿ ಮಕ್ಕಳು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವಿಲ್ಲ ಅಂದರೆ ನಿಮ್ಗೆ ನೆಲೆನೇ ಇರ್ತಿಲ್ಲ. ಇಷ್ಟೊತ್ಕಾಲ ಕಂಡವ್ರು ಬಂದು ತುಂಬ್ಕೊಂಡಿರೋರು. ಹಾಗೆಯೇ ಸರ್ಕಾರ ಈ ಕೂಡಲೇ ಈ ನಾಡಿನ ಜನಕ್ಕೆ, ಗುಳೆ ಬಂದಂಥ ಉತ್ತರ ಕರ್ನಾಟಕದ ಜನಕ್ಕೆ ಬೆಂಗಳೂರಿನಲ್ಲಿ 15-20 ಅವ್ರಿಗೆ ವಸತಿ ನಿವೇಶನಗಳನ್ನ ಹಂಚಬೇಕು. ಈ ಮಣ್ಣಿನ ಮಕ್ಕಳಿಗೆ, ಇವ್ರಿಗಲ್ಲ, ಭೂಗಳರಿಗಲ್ಲ. ಸರ್ಕಾರಿ ಭೂಮಿನ ಕಳಿಸಿದಾರಲ್ಲ ಹೊರ ರಾಜ್ಯದಿಂದ ಬಂದು, ಆ ಕಳ್ಳರಿಗೆಲ್ಲ ನೀವು ಮನೆ ಕಟ್ಟಬೇಕಾಗಿರೋದು ಈ ಮಣ್ಣಿನ ಮಕ್ಕಳಿಗೆ ಕಟ್ಟಬೇಕು. ಅವರು ಇಲ್ಲಿ ಬದುಕರು, ಬೆಂಗಳೂರನ್ನ ಕಟ್ತಾ ಇರೋದು. ಈ ಬೊಗಳ್ತಾರಲ್ಲ ಕನ್ನಡ ಹೋರಾಟಗಾರರು, ನಿಮ್ಗೆಲ್ಲೋಗಿತ್ತು ಮಾನ ಮರ್ಯಾದೆ? ಉತ್ತರ ಭಾರತೀಯರೆಲ್ಲ ಎದ್ದು ರೈಲಲ್ಲಿ ಓಡೋಗೋವಾಗ ಓಡಬೇಡಿ ನಾವು ರಕ್ಷಣೆ ಕೊಡ್ತೀವಿ ಅಂತ ಹೋಗಿದ್ರಲ್ಲ ಒಂದಷ್ಟು ರಾಜಕಾರಣಿಗಳು, ಅವ್ರು ಕ್ಯಾಕರು ಸುಗ್ಯಕ್ಕೆ ನಿಮ್ಗೆ ಮನಸ್ಸಿಲ್ವಾ? ಉತ್ತರ ಭಾರತೀಯರು ಹೋಗಬೇಡಿ ಕರ್ನಾಟಕದ ರಕ್ಷಣೆ ಕೊಡ್ತೀವಿ ಅಂತ ರೈಲ್ವೆ ಸ್ಟೇಷನ್ಗೆ ಹೋಗೋದು ಬೇಡ್ಕೊಳ್ತಾ ಇದ್ರಲ್ರಿ. ಅವನ್ಯಾರೋ ಹಿಂದುತ್ವ ಅನ್ನೋ ಹಿಂದೂ ಮುಖಂಡನೂ ಹೋಗಿ ಕೇಳ್ಕೊಂಡಲ್ಲ. ನಮ್ಮ ಹಿಂದೂಗಳು ಯಾಕೆ ಭಾಷೆ, ನಾಡು, ನುಡಿ, ನೆಲ, ಜಲದಲ್ಲಿ ಜಾತಿ ಧರ್ಮ ತರ್ತೀರ? ಧರ್ಮ ಅಂದ್ರೆ ನೀವು ನಿಜವಾಗ್ಲೂ ಕನ್ನಡಿಗರಾಗಿದ್ದರೆ, ಸ್ವಾತಂತ್ರ್ಯ ಪೂರ್ವದಲ್ಲೇ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಭಾರತ ಜನನಿಯ ತನುಜಾತಿ ಜಯ ಹೇ ಕರ್ನಾಟಕ ಮಾತ್ರ ಭಾರತದ ಪರಿಕಲ್ಪನೆಗೆ ಕುವೆಂಪು ಅವರು ಅಂದೇ 1924ರಲ್ಲಿ ಹೇಳಿದ್ದಾರೆ. 100 ವರ್ಷ ನಾಟಗೀತೆ ಅದಕ್ಕೆ ತುಂಬಿ. ಭಾರತದ ಪರಿಕಲ್ಪನೆ ಬಗ್ಗೆ ನಿಮ್ಮಂಥ ಮುಟ್ಟಾಳರು ಹೇಳಬೇಕಾಗಿಲ್ಲ. ರಾಜ್ಯ ಮೊದಲು ರಾಷ್ಟ್ರ ಮೊದಲು ಅನ್ನೋ ಒಂದು ಗೊಂದಲ ಗೋಜಲುಗಳು ಆಗೋವಾಗ, ಇಲ್ಲ ಕರ್ನಾಟಕದ ಅಸ್ಮಿತೆ ಫಸ್ಟು ಕನ್ನಡಿಗರು ಒಂದಾಗಬೇಕು ಅಂತ ಒಂದು ಕಡೆ ಧ್ವನಿ, ಒಂದು ಕಡೆ ದೇಶ ಒಂದಾಗಬೇಕು ಅನ್ನೋ ಧ್ವನಿ. ಭಾರತನ ಪರಿಕಲ್ಪನೆ ಹುಟ್ಟಿಲ್ಲ. ಅಂಥ ಸಮಯದಲ್ಲಿ ಕುವೆಂಪು ಅವರು ಭಾರತ ಜನನಿಯ ತನುಜಾತಿ ಜಯ ಹೇ ಕರ್ನಾಟಕ ಮಾತೆ ಅಂದರು. ಭಾರತದ ಒಕ್ಕೂಟಕ್ಕೆ ಮೊದಲು ಸೇರಿದವರು ಕನ್ನಡಿಗರು, ಮೈಸೂರು ಮಹಾರಾಜರು ಅದಕ್ಕೆ ಸಹಿ ಹಾಕಿದ್ದು. ಇಂಥ ಒಂದು ಕನ್ನಡದ ಅಸ್ಮಿತೆ ಬಗ್ಗೆ ಹೋರಾಡ್ತಕ್ಕಂಥ ಕನ್ನಡದ ಹೋರಾಟಗಾರರಿಗೆ ನೀವು ತೇಜೋವಧೆ ಮಾಡಿಕೊಂಡು ಕೀಳಾಗಿ ಮಾತಾಡ್ತೀರ. ಸುಸಂಸ್ಕೃತ ಆದರೆ, ಸಜ್ಜನರಾದರೆ, ಯೋಗ್ಯವಾದ ತಂದೆ ತಾಯಿಗಳ ಸಂಸ್ಕಾರದಲ್ಲಿ ಹುಟ್ಟಿದವರಾಗಿದ್ದರೆ ಬಾಯಿಗೆ ಬಂದು ತೆವಲ್ ಥರ ಮಾತಾಡಬಾರ್ದು. ಅರ್ಥೈಸ್ಕೊಂಡು ಸರಿ ತಪ್ಪುಗಳು ಮಾಡಿಕೊಂಡು ತಾಕತ್ತು ಸಾಮರ್ಥ್ಯ ತೋರಿಸ್ಬೇಕು. ಯಾವ್ಯಾವ ಬಡ್ಡಿ ಮಕ್ಕಳು ಸೂಟ್ ಕೇಸ್ ಬಂದಿದೆ, ಯಾವ್ಯಾವ್ರಿಗೆ ದುಡ್ಡು ಬಂದಿದೆ, ಕನ್ನಡ ಹೋರಾಟಗಾರರ ಸೂಟ್ ಕೇಸು ತಾಕತ್ತಿದೆ ಬಿಚ್ಚಿಡ್ರಿ. ಇಲ್ಲ ಅದನ್ನು ಕೊಟ್ಟು ಕೂತ್ಕೊಳ್ಳಿ. ಸರ್ಕಾರ ಈ ಗುಳೆ ಹೋದಂಥವ್ರಿಗೆ, ಸರ್ಕಾರಿ ಭೂಮಿ ಕಬಳಿಸಿದಂಥವ್ರಿಗೆ ಯಾವುದೇ ಸಹಕಾರ ಕೊಡಬಾರ್ದು, ಕಳಿಸ್ಬೇಕು ಅವ್ರಿಗೆ. ವಲಸೆ ನಿಯಂತ್ರಣ ಮಾಡಲಿಲ್ಲ ಅಂದರೆ ಕರ್ನಾಟಕ ಬೆಂಗಳೂರು ಗೋಮಾಳ ಆಗ್ಬಿಡುತ್ತೆ. ಇವತ್ತು ಕನ್ನಡಿಗರ ಮೇಲೆ ಚಪ್ಪಲಿ ಹೊಡಿತಿದ್ದಾರೆ, ಆಟೋ ಡ್ರೈವರ್ಗಳು ದಾಳಿ ಮಾಡ್ತಿದ್ದಾರೆ. ಕನ್ನಡ ಮಾತಾಡೋ ಅಂದರೆ ಅಸಭ್ಯ, ಒಂಥರ ಅವಿವೇಕತನದಲ್ಲಿ ನಡ್ಕೋತಾರೆ. ಕನ್ನಡ ಅಂತಾರೆ. ಕೆಂಪೇಗೌಡರು ಕಟ್ಟಿದ ಬೆಂಗಳೂರಲ್ಲಿ ಈ ಪರಿಸ್ಥಿತಿ ಬರ್ತಾಯಿದೆ ಅಂದರೆ ನೀವುಗಳ ಕಾರಣ, ಗೋಸುಂಬೆ ರಾಜಕಾರಣಿಗಳ ಕಾರಣ. ನಿಮ್ಮ ತನಾನ ಮಾತಿಸ್ಬಿಟ್ರಲ್ರಿ, ನಿಮ್ಮ ಸ್ವಾಭಿಮಾನದ ಮಲ್ಸ್ಬಿಟ್ರಲ್ಲಿ. ಕನ್ನಡದ ರಾಮಯ್ಯ, ಕೆಂಪೇಗೌಡರು ಮಗ ಡಿ.ಕೆ. ಶಿವಕುಮಾರ್ ಅವರೇ, ಸ್ವಲ್ಪ ಆಲೋಚನೆ ಮಾಡಿ. ನಾಡಿನ ಸ್ವಾಭಿಮಾನವನ್ನು ಹಡ ಇಟ್ಟು ಏನೋ ಮಾಡೋಕ್ಕೋಗ್ಬೇಡಿ. ನಮ್ಮ ರೈತರನ್ನ ಗುಳೆ ಎದುರಿಸ್ಬೇಡಿ, ನಮ್ಮ ರೈತರ ಭೂಮಿನ ಕಬಳಿಸ್ಬೇಡಿ. ಏನೋ ಮಾಡ್ತೀನಿ ಸಾಧನೆ ಅಂತಿದ್ದೆಲ್ಲ ಏನಾಗಲ್ಲ, ನಾಶನೇ. ಅದರಿಂದ ತೆವಲಿಗೆ ಮಾತಾಡುವಂಥ ಬೂಟಾಟಿಕೆ ಕನ್ನಡಿಗರಿಗೂ ಧಿಕ್ಕಾರವನ್ನು ಹೇಳ್ತಾ,
ಸರ್ಕಾರದ ಈ ನಿಲುವನ್ನು ಖಂಡಿಸ್ತಾ ಕನ್ನಡಿಗರಿಗೆ ನ್ಯಾಯವನ್ನು ಕೊಡಿಸ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಹಾಕೋದ್ರ ಮುಖಾಂತರ ನಾನು ಹೇಳೋ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.